ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 10ನೇ ಪದ್ಯ. ಸ್ವಗತಾದಿ ಭೇದವಾತ್ಮನೊಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ತರುವಿಗೆ ಶಾಖಾದಿ ಸ್ವಗತ ಭೇದವದನ್ಯ ತರುವೆ ಸಜಾತೀಯವಹ ಭೇದವು ಗಿರಿಮುಖ್ಯವಹುದು ವಿಜಾತೀಯ ಭೇದವಿ ಪರಿಭೇದವಿಲ್ಲವಾ ಪರದೊಳಂದು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ಏಕಮೇವ ಅದ್ವಿತೀಯಂ ಬ್ರಹ್ಮವೆಂಬ ವಚಃ ಕ್ರಮದಳು ವಿಶೇಷಣ ಪದದಿಂ ನಿರಾಕರಿಪುದು ಭೇದ ತ್ರಯವನದಾಗಿ ಚಿತ್ತೇಕವಿ ಜಗದ ಉದಯಕ್ಕೆ ಮೊದಲು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ ಉಳಿಮೆಗೆ ಪೆರೆತಾಗೆ ಪರಮಾರ್ಥವೆನಿಸಿಕೊಂಡ ಉಳುಮೆಯೊಂದಿಲ್ಲ ಮೆಲ್ಲಿಯೂ ನೋಡಲು ಉಳುಮೆಯಾದ ವಿರಳ ಶಂಭುಲಿಂಗದ ನಿಜದ ಉಳುಮೆಯ ತಾನೈಸೆ ಬೇರಾವುದುಂಟು ಸ್ವಗತಾದಿ ಭೇದವಾತ್ಮ ನೋಳಿಲ್ಲವೆಂತೆನೆ ಗಗನದಂತಿರೆ ನಿರವಯವನಾಗಿ. ಯಾವ ಪದದ ಅನುಸಂಧಾನವನ್ನು ಮಾಡ್ತಾ ಇದ್ದೀರಿ? ಅದರ ಹೆಸರು ಸತ್ಪದ. ಏನಂತಾರೆ ಪದಕ್ಕೆ? ಸತ್ಪದ. ಸತ್ಪದದ ಅನುಸಂಧಾನವನ್ನು ಸುಮಾರು ದಿನಗಳಿಂದ ಮಾಡ್ತಾ ಇದ್ದೀವಿ. ಶ್ರುತಿ ಷಟ್ಲಿಂಗದಲ್ಲಿ ಅಭ್ಯಾಸ ಅಂತ ಒಂದು ಲಿಂಗ ಅದ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಫಲ, ಅರ್ಥವಾದ, ಉಪಪತ್ತಿ ಅನ್ನುವಂಥ ಷಟ್ಲಿಂಗದಲ್ಲಿ ಅತ್ಯಂತ ಶ್ರೇಷ್ಠ ಲಿಂಗ ಯಾವುದು ಅಂತ ಕೇಳಿದ್ರೆ ಅಭ್ಯಾಸ ಲಿಂಗ. ಏನಬೇಕು? ಅಭ್ಯಾಸ. ಈ ಮಕ್ಕಳಿಗೆಲ್ಲ ಶಾಲೆಗಳಿಗೆ ಏನ್ ಹೇಳ್ತಿರ್ತೀರಿ ನೀವು? ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಅಭ್ಯಾಸ ಅಂದ್ರೆ ಏನು ಅಂದ್ರ ಪುನಃ ಪುನಃ ವಿಷಯ ಸ್ಮರಣಂ ಅಭ್ಯಾಸಂ ಉಚ್ಯತೆ. ಯಾವುದನ್ನ ತಿಳ್ಕೋಬೇಕಂತ ಮಾಡಿವಲ್ಲ ಅದನ್ನ ಏನ್ ಮಾಡ್ಬೇಕು? ಅದನ್ನ ಪುನಃ 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 ಅದನ್ನ ನೀವು ಮತ್ತೆ 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 ನಿಮ್ಮ ಮೆದುಳಿಗೆ ಅದು ಕಾನ್ಸಿಯಸ್ ಆಗಿ ಅದನ್ನ ಕಳಿಸಿದ್ರೆ ಮೆದುಳು ಏನ್ ತಿಳ್ಕೊತಂದ್ರ ಬಹುತೇಕ ಇದು ಇವ್ರಿಗೆ ಬೇಕಾಗಿರ್ಬೇಕು, ಅದಕ್ಕೆ ಒಳ್ಳೆ ಕಳಿಸ್ತಾರಂತ ಹೇಳಿ ಅದನ್ನ ತನ್ನ ಚಿಕ್ಕ ಸರೋವರದಲ್ಲಿ ಹಾಕೊಂಡ್ಬಿಡ್ತಿದ್ರು. ಮುಂದೆ ನಿಮಗೆ ಯಾವಾಗ ಬೇಕಾಗ್ತದಲ್ಲ, ಎಕ್ಸಾಮ್ ಟೈಮ್ ಬಂತಂತ ಇಟ್ಕೊಡ್ರಿ. ಆ ಎಕ್ಸಾಮ್ ಟೈಮ್ ಬಂದಾಗ ಆ ಕ್ವಶನ್ ಬಂದಿತ್ತಂತಂದ್ರ ಅದನ್ನ ರೀಕಾಲ್ ಮಾಡಿಬಿಟ್ರೆ ಅದು ತಾನಾಗಿ ಬಂದ್ಬಿಡ್ತದೆ. ಇಟ್ಕೊಂಡಿದ್ರೆ ಬರ್ತೈತೋ ಏನ್ ಇಟ್ಕೊಳ್ದಿದ್ರೆ ಬರ್ತೈತೋ? ಇಟ್ಕೊಂಡಿದ್ರೆ ಬರ್ತೈತೆ. ಇಟ್ಕೊಂಡ್ರೆ ನಿಮ್ಮ ಮೊಬೈಲ್ ನಲ್ಲಿ ನಂಬರ್ ಹಾಕೊಂಡು ನೀವು ಹಾಕೊಂಡ್ರೆ ನಿಮಗೆ ಬೇಕಾದಾಗ ಬರ್ತದದು. ಅಂದ್ರೆ ಈ ಸದ್ರೂಪನು ನಾನು ಎಂಬಂತ ಆತ್ಮಜ್ಞಾನದ ಪ್ರಥಮ ಹೆಜ್ಜೆ ಅದು. ಸದ್ರೂಪಾನುಸಂಧಾನ ಏನದು? ಆತ್ಮಜ್ಞಾನದ ಪ್ರಥಮ ಹೆಜ್ಜೆ. ಈಗ ತಿರುಪತಿಗೆ ಹೋಗ್ತೇವೆ. ಆ ತಿರುಪತಿಯಲ್ಲಿ 7 ಬಾಗಿಲುಗಳಿದ್ದಾವೆ. 7 ಬಾಗಿಲದ ಹಿಂದೆ ಶ್ರೀನಿವಾಸ ಇದ್ದಾನ.
ಹೌದಪ್ಪಾಜಿ. ಆ ಪ್ರಥಮ ಬಾಗಿಲು ನೀವು ದಾಟಿ, 2ನೇ ಬಾಗಿಲು ದಾಟಿ, 3ನೇ ಬಾಗಿಲು ದಾಟಿ ಆ ಸಪ್ತಗಿರಿ ವಾಸನನ್ನ ನೋಡ್ಬೇಕಾತಂದ್ರೆ 7 ಬಾಗಿಲು ದಾಟಬೇಕಿಲ್ಲ ನೀವು ಅದನ್ನ. ಹೌದಪ್ಪಾಜಿ. ಹಾಗೆ ಆತ್ಮಜ್ಞಾನದ ಪ್ರಥಮ ಬಾಗಿಲು ಯಾವ್ದಪ್ಪ ಅಂದ್ರೆ ಸದ್ರೂಪ ಜ್ಞಾನ. ಹೌದು. ಹೌದಿಲ್ಲ? ಹೌದಪ್ಪಾಜಿ. ಅಲ್ಲಿ ತಿರುಪತಿಯಲ್ಲಿ 7 ಬಾಗಿಲದಾವ, ಇಲ್ಲಿ 5 ಬಾಗಿಲದಾವ. ಹೌದಪ್ಪಾಜಿ. ಈ ಬಾಗಿಲುವನ್ನು ದಾಟುವ ಮುಂದೆ ನಿಮಗೆ ಬಾಗಿಲದ ಪೂರ್ಣ ಜ್ಞಾನ ಬೇಕೋ ಬೇಡ? ಬೇಕಪ್ಪಾಜಿ. ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಬಾಗಿಲಿನ ಸಂಪೂರ್ಣ ಜ್ಞಾನ ನಿಮಗೆ ಆಗ್ಲಿ ಅಂತ ಹೇಳಿ ಗುರು ಏನ್ ಮಾಡಾಕತ್ತಾನಂದ್ರೆ ಸುಮಾರು 4 ಪದ್ಯಗಳು ಇದೇ ಸದ್ರೂಪದ ಮೇಲೆ ನೋಡಿ. ಬಹುತೇಕ ಇದು 3ನೇ ಪದ ಬಿಡ್ಸಾಕತ್ತಿದ ಅಂತ ಕಾಣಿಸ್ತೀರಿ ನೀವು. ಸದ್ರೂಪದ ಮೇಲನ ಚಿಂತನೆ ಇದು. ಹೌದಿ? ನಿನ್ನೆ ಏನು ನೋಡಿದ್ರಿ ಅಂತಂದ್ರೆ, ನಿನ್ನಿನ ದಿನ ಏನ್ ನೋಡಿದ್ರಿ ಅಂದ್ರೆ ಈ ಸಮಸ್ತ ಜಗತ್ತೆಲ್ಲ ಏನದ, ಇದು ಈ ಜಗತ್ತು ಭಾವರೂಪದ ಜಗತ್ತನ್ನ ತಮ್ಮ ಜಗತ್ ಅಭಾವ ರೂಪ ಇದ್ದಪ್ಪ. ಅಲ್ಲ ಅಲ್ಲ, ಮೊದಲು ಹೆಂಗ್ ಇದು ಮನೆ ಅಂತ ಅಂತೀಯಲ್ಲ ನೀನು, ಇದು ಮಠ ಅಂತೀಯಲ್ಲ, ಇದು ನಿನ್ನ ಭಾವನೆ. ಇದು ವಾಸ್ತವಿಕವಾಗಿ ಇದು ಮನೆ ಎಲ್ಲದ, ಇದು ಮಠ ಎಲ್ಲದ ಅಂತ ನೀವು ಹುಡುಕ್ಲಿಕ್ಕೆ ಹೋದ್ರೆ ನಿನ್ನ ಭಾವನೆ ಏನಾಯ್ತು? ಅಭಾವ ರೂಪ. ಮೊದಲು ಪ್ರಾರಂಭ ಆದದ್ದು ಎಲ್ಲಿಂದಪ್ಪ ನೀನು? ಭಾವರೂಪದಿಂದ. ಈ ಪ್ರಪಂಚವನ್ನು ಹೆಂಗ್ ಪ್ರವೇಶ ಮಾಡ್ಕೋತಿಪ್ಪ ನೀನು? ಭಾವರೂಪದಿಂದ. ಅದು ವಾಸ್ತವಿಕವಾಗಿ ನೀ ಏನು ಭಾವಿಸಿಯಲ್ಲ ಹಂಗ ಐತೇನು? ಇಲ್ಲಪ್ಪ. ಮನೆ ಅಂತ ಹುಡುಕಾಡಕ್ ಹೋಗುವಾಗ ನಾವು ಹಳ್ಳಾಗಿರ್ತಿದ್ದೀವಲ್ಲ, ಒಕ್ಕಲ್ತನ ಮಾಡೋ ಮಂದಿ ನಾವು. ಆ ಸಮಯದಲ್ಲಿ ಅಪೋಳು ಏನ್ ದೃಷ್ಟಾಂತ ಕೊಡ್ತಿದ್ರಂದ್ರೆ ಇದಕ್ಕೆ ಎತ್ತಿನ ಬಂಡಿ ಅಂತಿರ್ತಾವ. ಎತ್ತಿನ ಬಂಡಿ ಅಂತಿರ್ತಾವಲ್ಲ, ಆ ಎತ್ತಿನ ಬಂಡಿ ಏನಂತ ಕರೀತಿದ್ದೀವಪ್ಪ ಅಂದ್ರೆ, ಎತ್ತಿನ ಬಂಡಿ ಅಂತ ಕರೀತಿದ್ವಲ್ಲ, ಗುರುಗಳು ಏನ್ ಕೇಳ್ತಿದ್ರು ಅಂದ್ರೆ ಆ ಬಂಡಿ ಅನ್ನೋದು ಎಲ್ಲೆಲ್ಲಪ್ಪ ಅಂತ ಕೇಳ್ತಿದ್ರು. ಆ ಬಂಡಿ ಒಳಗೆ ನೀವು ಏನೇನ್ ಮುಟ್ಟಿದ್ರು ಅದಕ್ಕೊಂದು ಹೆಸರೇ ಅದ, ಬಂಡಿ ಅನ್ನೋದು ಇಲ್ಲ. ಮುಂದಿನ ಮುಟ್ರಿ ಎತ್ತಿಗೆ ಇಡುವ ನೊಗ ಅದು, ಹಿಂದಿನ ಮುಟ್ರಿ ಅದಕ್ಕೊಂದು ಈಸದು, ನಡು ಮುಟ್ರಿ ಅಲ್ಲಿ ಒಂದು ಕೂಡ್ಲಿಕ್ಕೆ ನಿಮ್ಗೆ ಮಾಡ್ಕೊಂಡದ್ದು ಒಂದು ಅದಕ್ಕೊಂದು ಚೆಟ್ ಅದು. ಬಂಡಿ ಅನ್ನೋದು ಐತನ ಅಲ್ಲೇ? ಇಲ್ಲ, ಬಂಡಿ ಅನ್ನೋದು ಇಲ್ಲ ಅಲ್ಲೇ. ಆ ಬಂಡಿ ಅನ್ನೋದು ಭಾವನೆ ಏನದ, ವಾಸ್ತವಿಕವಾಗಿ ಇಲ್ಲವೇ ಇಲ್ಲ ಅಲ್ಲಿ. ಇಲ್ಲವೇ ಇಲ್ಲದಂತಹ ಜಗತ್ತು ಇದೆ ಅಂತ ಭ್ರಮಿಸಿ ಹೋಗ್ತೀವಲ್ಲ, ಅದು ದುಃಖಕ್ಕೆ ಬೀಜ ಆಗ್ತದೆ. ನೀವು ಎಲ್ಲಿ ಹೆಂಗೆ ಮೃಗಜಲವನ್ನು ನೋಡಿ ಜಲವಿಲ್ಲದ ಸ್ಥಾನದಲ್ಲಿ ಜಲವಿದೆ ಅಂತ ನಂಬಿ ಹೋಗುವ ಪಶು ಜಲವಿಲ್ಲದೆ ಬೇಸಿಗೆ ಬಿದ್ದು ಹೆಂಗ್ ಸತ್ತು ಹೋಗ್ತದೋ, ಹಂಗೆ ಅಸದ್ರೂಪವಾದ ಜಗತ್ತು ಸದ್ರೂಪ ಅಂತ ಭಾವಿಸಿ ನಾವೇನಾಗ್ತೀವಿ, ಒಳಗಡೆ ಪ್ರವೇಶ ಆಗ್ತೀವಿ. ಅಲ್ಲಿ ಇಲ್ಲದೆ ಇರೋಣದರಿಂದ ಅದೇನಾಯ್ತು ಅಂತಂದ್ರೆ ಯಾವಾಗ ನೋಡಿದ್ರು ಇಲ್ಲವೇ ಇಲ್ಲ. ಉದಾಹರಣೆ 2ನೇದ್ದು, ರಿಜ್ಜುವಿನಲ್ಲಿ ತೋರುವ ಸರ್ಪವಾಗಲಿ, ಸಿಂಪಿಯಲ್ಲಿ ಕಾಣುವ ಬೆಳ್ಳಿ ಆಗಲಿ ಕಾಣುವ ಕಾಲದಾಗ ಐತೇನಲ್ಲಿ ಅದು? ಇಲ್ಲ ತಮ್ಮ, ಇಲ್ಲ. ಈಗ ಇದು ನೀವು ಜ್ಞಾನಾನಂತರ ಅಲ್ಲ ನಾ ಕೇಳೋದು. ಕಾಣುವ ಕಾಲ ಯಾವಾಗ ನಸುಗತ್ತಲೆಯಲ್ಲಿ ಹಾದು ಹೋಗುವಾಗ ಬಿದ್ದ ಹಗ್ಗದಲ್ಲಿ ಹಾವಿನ ಭಾವನೆ ನನಗೆ ಬಂತಲ್ಲ, ಆಗಾರ ಐತೇನದು? ಇಲ್ಲ. ಆ ನಂತರ ಬ್ಯಾಟ್ರಿ ಹೆಚ್ಚಿಗೆ ನೋಡಿದಾಗ ಅದು ಹಗ್ಗಿತ್ತಲ್ಲ ಅಲ್ಲಿ, ಆಗಾರ ಐತೇನ? ಇಲ್ಲ. ಅಂದ್ರೆ ಯಾವಾಗಲೂ ಇಲ್ಲದಂತಹದ್ದು ತೋರ್ತದಂತಂದ್ರ ಅದು ಮಿಥ್ಯಾ ಹೌದಲ್ಲ? ಕಾಣುವ ಕಾಲದಲ್ಲಿ ಇಲ್ಲ, ಜ್ಞಾನಾನಂತರದಲ್ಲಿಯೂ ಇಲ್ಲ, ಅದಕ್ಕಿಂತಲೂ ಮುನ್ನವೂ ಇಲ್ಲ. ಒಟ್ಟು ಇಲ್ಲವೇ ಇಲ್ಲದು. ಇದ್ದಂತೆ ತೋರೆ ಅಡಿಗೆದಷ್ಟೇ ಅದು. ಅದಕ್ಕೆ ನೀನ್ ಏನ್ ಹೇಳಿದ್ರು ಅಂದ್ರೆ ಪ್ರಾಗಭಾವ, ಈ ಘಟಾಳೆಗಳು ಇದು ನೋಡಲು ನಿನ್ನೊಳಗಿಲ್ಲವು. ನಿನ್ನಿನ ವಚನದಾಗ ಏನ್ ಹೇಳಿದ್ರಲ್ಲಿ? ಪ್ರಾಗಾದಿ ಅಭಾವಗಳು, ಪ್ರಾಗ ಪ್ರಧ್ವಂಸ ಅನ್ಯೋನ್ಯ ಅತ್ಯಂತ ಅಭಾವ ಚತುಷ್ಟಯಗಳು ಈ ಮಣ್ಣಿನಲ್ಲಿ ಕೊಡ ಮುನ್ನವೂ ಇಲ್ಲ. ಘಟದ ಉದಾಹರಣೆ ಕೊಟ್ಟು ಮುಂದ್ ಪದ ಹೇಳ್ತಾನಂತ ಬಿಟ್ಟಿದ್ದೀನಿ ಅದನ್ನ. ನೀವು ಮಡಿಕೆ ಮಾಡೋಕ್ಕಿಂತ ಮುನ್ನವೂ ಮಡಿಕೆ ಇಲ್ಲ,
ಮಡಿಕೆ ಇದೆ ಅಂತ ಕೈಯೊಳಗೆ ಹಿಡಿದಾಗನು ಕೂಡ ಅದು ಮಡಿಕೆ ಅಲ್ಲ, ಆ ಮಡಿಕೆಯಲ್ಲಿರೋ ವ್ಯವಹಾರ ಬಯಲೊಳಗೆ ನಡೀತದೆ. ಮಡಿಕೆಯೊಳಗೆ ನೀವೊಂದು ಕುಡುಕಿ ತಗೊಂಡು ಅನ್ನ ಮಾಡ್ತೀವಿ ಅಂತ ಇಟ್ಕೋರಿ. ನೀವು ಅನ್ನ ಬಯಲಾಗ ಮಾಡಿರೋ ಏನು ಕುಡಿಕ್ಯಾಗ ಮಾಡಿರೋ? ಬಯಲಾಗ ಮಾಡಿರೋ. ಮತ್ ಬಯಲು ಮೊದಲು ಇತ್ತಿಲ್ಲ. ಹೌದಪ್ಪ. ಕುಡಿಕೆ ಅನ್ನೋದು ಬರೀ ಕಲ್ಪನೆ ಮಾತ್ರ. ಹೌದಪ್ಪ. ಕೈಜಾರಿ ಬಿದ್ದ ನಂತರ ಒಡಿತಪ್ಪ, ಪುಟ್ಟಿದ ಬಳಿ ಕೊಡೆದು ಧೂಳ ಆಗೇನೇನಿಲ್ಲ. ನರರ ಮುಖದ ನುಡಿ ಮಾತ್ರ ದಿರವಿನಿಂದೆ ಪರಿಕಲ್ಪಿತ ಆಕಾರವಾಗಿ ತೋರ್ಕೆ, ವಿಚಾರಿಸಲು ನೆನಗುಂಟೆ ತೋರ್ಕೆ. ಹೌದಪ್ಪ. ಏನೋ ಆ ಕುಂಬಾರನ ದೃಷ್ಟಿ ಒಂದು ಕುಡಿಕೆ ಅಂತಾನ, ಒಂದಕ್ಕೆ ಮಡಿಕೆ ಅಂತಾನ, ಒಂದಕ್ಕೆ ಹಂಚ್ ಅಂತಾನ, ಒಂದಕ್ಕೆ ಹರಿಬೆ ಅಂತಾನ, ಏನೇನ ಅಂತಾನ. ಅವು ಯಾವರ ಸತ್ಯನ? ಇಲ್ಲ. ಅವು ಅಸದ್ರೂಪವಾದ ವಸ್ತುಗಳು ಸದ್ರೂಪಿನಂತೆ ತೋರಿ ಒಂದು ದಿನ ಇಲ್ಲ ಆಗಿ ಹೋಗುವಂತ ಈ ಪ್ರಪಂಚ ಇದು ಮೊದಲೂ ಇಲ್ಲ, ವರ್ತಮಾನ ಕಾಲದಲ್ಲಿಯೂ ಇಲ್ಲ, ಜ್ಞಾನಾನಂತರದಲ್ಲಿಯೂ ಇಲ್ಲ. ಹೌದಿಲ್ಲ? ನಿನ್ನೆ ಅದನ್ನ ನೋಡಿ ಮುಂದೆ ಏನ್ ಹೇಳಿ ಅವರು ಸಮರೈಸ್ ಏನ್ ಮಾಡಿದ್ರಂದ್ರೆ, ಗಗನಾದಿಗಳು ತನ್ನೊಳಗೆದ ಕಾರಣದಿಂದ ನಿನ್ನೆ ಮ್ಯಾಗಿನ ಪದ ನೋಡಿ ಐತಿಲ್ ನೋಡ್ಬೇಕಾರ ಅಲ್ಲಿ. ಇದ್ರ ಮ್ಯಾಲಿನ ಪದ ನೋಡ್ನೆ ಅಲ್ಲಿ ಐತಿಲ್ಲ ನೋಡ್ ನಾ ಹೇಳೋದು. ಗಗನಾದಿಗಳು ತನ್ನೊಳಗೆದ ಕಾರಣದಿಂದ ವಿಚಾರಿಸಿ ಅಂತ ಹೇಳಿ ಏನ್ ಪದ ಹೇಳಿದಲ್ಲ ಅಲ್ಲೇ. ಗಗನಾದಿಗಳು ಅಂತಂದ್ರೆ ನೋಡಿ ಎಷ್ಟು ಚಂದ ಐತಿ ನೋಡ್ತಮ್ಮ, ಬಹಳ ಚಂದ ಐತಿ ವಿಚಾರ ಅದು. ನಿನ್ನಿಂದ ಅವಸರ ಮಾಡೀನಿ ಅದನ್ನ. ಗಗನ ಬಂದದ್ದು, ಗಗನದ ಮೊದಲ ಕಲ್ಪನೆ ಅದು ಪರಮಾರ್ಥ ಗೀತೆಯೊಳಗೆ ಬಹಳ ಚಂದ ಬರ್ದಾರ ಅದನ್ನ. ಗಗನದಿಂದಲೇ ಅಗ್ನಿ, ಅಗ್ನಿಯಿಂದಲೇ ವಾಯು, ವಾಯುವಿನಿಂದಲೇ ಜಲ, ಜಲದಿಂದ ಪೃಥ್ವಿ. ಅಂದ್ರೆ ಮೇಲಿನಿಂದ ತೆಳಗೆ ಬಂದ್ರಿ. ಈಗ ತೆಳಗಿನಿಂದ ಮ್ಯಾಲ ಹೋದ್ರೆ ಹೆಂಗ್ ಹೋಗ್ತೀರಿ? ಪೃಥ್ವಿ, ಅಪ್ಪು, ಏನ್ ಜಲ, ವಾಯು, ಆಕಾಶ. ಹೌದಿಲ್ಲ? ಇವು ಎರಡೂ ತರ ನಡು ನೋಡುತ್ತಮ್ಮ. ಮೇಲಿನಿಂದ ತೆಳಕರ ಬಾ, ತೆಳಗಿನಿಂದ ಮ್ಯಾಕರ ಹೋಗು ಪಂಚಭೂತಗಳಲ್ಲಿ. ಮಧ್ಯದಲ್ಲಿ ಇರೋದೇ ವಾಯು. ಮಧ್ಯದಲ್ಲಿ ತೇಜ ಬರ್ತದೆ, ಅಗ್ನಿ. ಅಗ್ನಿ ದಾಟಿದ ಕೂಡಲೇ ಬರುದು ವಾಯುನ, ಹೌದಲ್ಲ? ಹೌದಪ್ಪ. ಈಗ ವಾಯು ಅಗ್ನಿ ಅಂತರ್ಗತ ಇರ್ತದೆ. ಹೌದಪ್ಪ. ವಾಯು ಇಲ್ಲದ ಅಗ್ನಿ ಉರಿತತೆ ನೋಡು, ಉರಂಗಿಲ್ಲಪ್ಪ. ಅಂದ್ರೆ ಅಗ್ನಿಯ ವಾಹಕವೇ ವಾಯು. ಕಟ್ಟಿಗೆಯನ್ನು ಉರಿದಾಗ ಹೆಂಗ್ ಬೆಂಕಿ ಹತ್ತತೋ ಹಂಗ ವಾಸ್ತವಿಕವಾಗಿ ಬೆಂಕಿಯ ಆ ತನ್ಮಾತ್ರ ಅದು ಎದ್ರ ಮೇಲೆ ನಿಂತದ ಅಂದ್ರೆ ವಾಯುವಿನ ಮೇಲೆ ನಿಂತದ. ವಾಯುವಿನ ಮೇಲಿನ ಸಕಲ ಜಗತ್ತು ಬದುಕುತ್ತಿಲ್ಲ ನೋಡು. ಅನ್ನಿಲ್ಲದ ಒಂದು 3 ದಿನ ಬದುಕಬಹುದು, ನೀರಿಲ್ಲದ 1 ದಿನ ಬದುಕಬಹುದು. ವಾಯು ಇಲ್ಲದ ಒಂದು ಕ್ಷಣಾರ ಬದುಕ್ತಿರೇನ? ಇಲ್ಲಪ್ಪ. ಆ ವಾಯುವಿನ ಅವತಾರಿಯಾದಂಥವನೇ ಭೀಮ. ಆ ಭೀಮನಿಗೆ ಮಧ್ಯಮ ಪಾಂಡವ ಅಂತ ಕರೀತಾರೆ. ಮಧ್ಯಮ ಪಾಂಡವ ಅರ್ಜುನ ಅಲ್ಲಪ್ಪ. ಅರ್ಜುನನ ಅನ್ವರ್ಥಕ ನಾಮವೇ ಭೀಮ. ಅವನು ಭೀಮ ಮಧ್ಯದಲ್ಲದ ನೋಡವ. ಧರ್ಮ, ಅರ್ಜುನ, ಭೀಮ, ನಕುಲ, ಸಹದೇವ. ಅಲ್ಲಪ್ಪ, ಧರ್ಮ, ಭೀಮ, ಅರ್ಜುನ ಬರ್ತಾನೆ. ಎರಡನೇ ನಂಬರ್ ಭೀಮ್ ಬರ್ತಾನ ಅಲ್ಲಿ. ಈ ಧರ್ಮನ ತಮ್ಮ ಭೀಮನ ಬಂದನ ಅಲ್ಲಿ. ಭೀಮ ಬರ್ತಾನಪ್ಪ. ಭೀಮ ಆದ್ರಿಂದ ಅರ್ಜುನನೇ ಮಧ್ಯಮ ಪಾಂಡವ ಅಲ್ಲಿ. ಹೌದು. ಅಂದ್ರ ಆ ವಾಯುವಿನ ಅವತಾರ ಭೀಮನಿಗೆ ಏನಂತ ಕರೀತಾರಂದ್ರ ವಾಯುವಿನ ಅವತಾರ. ಭೀಮ ಅವ ಪವನ ಸುತನ, ಅವ ಧರ್ಮಜ, ಅವ ಯಮನ ಕರುಣೆಯಿಂದ ಹುಟ್ಟಿದಂತ. ಹೌದಪ್ಪ. ಹನುಮನ ಕರುಣೆಯಿಂದ ಯಾರು ಹುಟ್ಟಿದ್ರು? ಭೀಮ ಹುಟ್ಟಿದ್ರು. ದೇವೇಂದ್ರನ ಕರುಣೆಯಿಂದ ಯಾರು ಹುಟ್ಟಿದ್ರು? ಅರ್ಜುನ ಹುಟ್ಟಿದ್ರು. ನಕುಲ ಸಹದೇವರು ಅಶ್ವಿನಿ ಕುಮಾರ ಹುಟ್ಟಿದ್ರು. ಅಂದ್ರ ಈ ಪೃಥ್ವಿ ಭೂತ್ಯಾದಿಗಳ ಹೆಸರುಗಳು ಎಷ್ಟು ಚಂದ ಕೊಟ್ಟಾರ ನೋಡವ್ನವ್ರು. ಅಂದ್ರ ಈ ಗಗನಾದಿಗಳು ಆಕಾಶವನ್ನೇ ಮೊದಲು ಮಾಡಿಕೊಂಡು ಪೃಥ್ವಿವರೆಗೆ ಇರುವಂತ 5 ತತ್ವಗಳು ಇವು ಯಾರಿಂದ ಬಂದಾವಪ್ಪ ಅಂತಂದ್ರೆ ನಿನ್ನ ಸದ್ರೂಪದಿಂದ ಇವು ಹುಟ್ಟಿದಾವೆ ಹೊರತು ಇವಕ್ಕೆ ಸ್ವತಂತ್ರ ಅಸ್ತಿತ್ವ ಅನ್ನೋದಿಲ್ಲ. ನಿಜವಾದ ಇರುವಿಕೆ ಇರುವುದು ಯಾರಿಗಪ್ಪ? ಸದ್ರೂಪಕ್ಕೆ. ಹೌದಿಲ್ಲ? ಈಗ ಅವಾಗ ಶಿಷ್ಯ ಕೇಳ್ತಾನ, ಹೌದು ಗುರುಗಳೇ,
ಸದ್ರೂಪವೇ ನಿಜವಾದ ಸತ್ಯ, ಉಳಿದದ್ದು ಎಲ್ಲ ಅಸತ್ಯ ಅಂತ ಹೇಳ್ತಿರಲ್ಲ, ಆ ಸದ್ರೂಪ ಅನ್ನೋದು ಏನಾರ ಒಂದು ದೇಹದಂತೆ ಐತೇನೋ ಏನಂತ ಸದ್ರೂಪ ದೇಹದಿಂದ ಐತೇನು? ಮತ್ತು ದೇಹದಿಂದ ಐತೇನು ಅಂತ ಕೇಳಿದಾಗ ಅವನ ಸಂಶಯ ನಿವಾರಣೆ ಮಾಡ್ಬೇಕಿಲ್ಲ? ಹೌದಪ್ಪ. ಹೌದು. ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದ್ರ ಆ ವಸ್ತುವಿಗೊಂದು ದೇಹ ಇರ್ಬೇಕಿಲ್ಲ? ಹೌದಪ್ಪ. ಆ ದೇಹವಿಲ್ಲದೆ ಇರುವಂತ ಆ ಸದ್ರೂಪ ವಸ್ತುವನ್ನು ನಿರ್ಣಯಿಸ್ಬೇಕಲ್ಲ ಈಗ? ಹೌದಪ್ಪ. ಅದನ್ನು ನಿರ್ಣಯಿಸುವ ಸಲುವಾಗಿ ಈ ಪದವನ್ನು ಪ್ರಾರಂಭ ಮಾಡಿದ್ರು ನೋಡವ. ಈ ಪದವನ್ನು ಪ್ರಾರಂಭ ಮಾಡುವ ಮೊದಲ ಪಲ್ಲವಿ ಏನೈತಪ್ಪ, ಅದು ಓದೋದು. ಸ್ವಗತಾದಿ ಭೇದವು ಆತ್ಮನೊಳು ಇಲ್ಲವು ಎಂತನೇ ಗಗನದಂತೆ ಇರೆ ನಿರವಯವನಾಗಿ. ಒಂದು ಉಪಮಾನ ಕೊಟ್ರು, ಗಗನದಂತೆ ಅನ್ನೋದು. ಹ್ಞೂ. ಆ ಗಗನ ಎಲ್ಲಾದ್ರೂ ಗಗನಕ್ಕ ಅವಯವ ಅತಿ ಮ್ಯಾಲ ವಿಮಾನ ತಗೊಂಡು ಹೋಗೋ ಹೊತ್ನ್ಯಾಗ ಆ ಗಗನದ ಕೈ ನನಗೆ ಬಡಿತ ಅನ್ನೋ ಉದಾಹರಣೆ ಕೇಳಿರೇನ? ಇಲ್ಲ ಇಲ್ಲ. ಏನಪ್ಪಾ ನಾವು ಮ್ಯಾಲಕ್ಕೆ ಹಾದಿವು ಗಗನದ ಎದಿ ಮುಂದೆ ಹಾದಿವು ಅನ್ನೋದು ಕೇಳಿರೇನ? ಇಲ್ಲ. ಆ ಗಗನವು ಪಂಚಭೂತಗಳಲ್ಲಿ ನಿರವಯವಾಗಿ ಸೂಕ್ಷ್ಮವಾಗಿ ತೂಷ ರೂಪವಾಗಿ ಸಕಲ ಲೋಕಕ್ಕೆಲ್ಲ ಇರಲು ಆಶ್ರಯ ಕೊಟ್ಟಂತ ಗಗನ ಹೆಂಗೈತಿಯೋ, ಆ ಗಗನದಾಚೆ ಇರುವಂತಹದ್ದು ಅಜ್ಞಾನ, ಅಜ್ಞಾನದಾಚೆ ಇರುವಂತಹದ್ದು ಮಾಯೆ, ಮಾಯೆಯಲ್ಲೇ ಇರುವಂತ ಮೇಲಿರುವಂತಹ ಮಹೇಶ್ವರ, ಮಹೇಶ್ವರನ ಆಚೆ ಇರುವಂತಹ ಬ್ರಹ್ಮ. ಎಷ್ಟು ಸೂಕ್ಷ್ಮ ಇರಬೇಡ. ಹೌದಪ್ಪ. ಇದಕ್ಕೆ ಅದನ್ನ ಏನ್ ಹೇಳಕ್ ಹೊಂಟಾನ ಅಂತಂದ್ರೆ, ಶಿಕ್ಷಣೆ ಕೇಳು, ಆ ಸದ್ರೂಪ ವಸ್ತು ಹೇಗದ ಅಂತ ಅಂದ್ರೆ ಅದು ನಿನಗೆ ಹೀಗೆ ಅದ ಅಂತ ಹೇಳಲಿಕ್ಕೆ ಬಾರದಂತೆ ಅದು. ಅಲ್ಲೇ ಮಾಲಿಂಗರಂಗರು ಬಹಳ ಚಂದ ಪದ್ಯ ಮಾಡ್ಯಾರ ತಮ್ಮ ಇದಕ್ಕೆ. ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೋ, ಅಂತೂ ಇಹುದು ಇಂತೂ ಇಹುದು ಎಂದೆನಬಾರದಂತಿಹುದು. ಹೀಗೆ ಇದೆ ಅಂತ ಹೇಳಲಿಕ್ಕೆ ಬಾರದ ಹಾಗೆ ಆ ಪರವಸ್ತು ಅದು. ಆ ಪರವಸ್ತುವಿನ ಚಿಂತನೆ ಹೇಗ ಅಂತ ಅನ್ನೋದು ನೀನು ಒಂದು ಸಣ್ಣ ದೃಷ್ಟಾಂತ ಕೊಟ್ಟು ತಿಳಿಸ್ತಾನ. ಇದೊಂದು ಸಣ್ಣ ಉದಾಹರಣೆ. ಇದು ಜ್ಞಾನ, ಇದು ಅಜ್ಞಾನ ಅಂತ ನೀ ಅರಿತೀಯೋ ಇಲ್ಲೋ? ಈಗ ಇದು ಜ್ಞಾನ, ಹೌದಾ? ಈಗೊಂದು ನೀನು ಒಂದು ಒಂದು ಆನ್ಸರ್ ಪೇಪರ್ ತಗೊಂಡು ಚೆಕ್ ಮಾಡಕತ್ತೀಪ. ಒಂದು ಕ್ವಶನ್ ಪೇಪರ್ಕ ನಿನಗೆ SSLC ಮಗು ಒಂದು ಉತ್ತರ ಪೇಪರ್ ಬರೆದು ಕೊಟ್ಟತಿ, ಇದು ಸರಿ ಅದ, ಇದು ತಪ್ಪದ ಅಂತ ನಿನಗೆ ಗೊತ್ತಾಕತ್ತೋ ಇಲ್ಲಪ್ಪ? ಗೊತ್ತಾಕತಿ. ಅಂದ್ರೆ ಸರಿಯನ್ನೂ ಅರಿತಿ ನೀನು, ಇದು ತಪ್ಪನ್ನೂ ಅರಿತಿ ನೀನು. ಅರಿತಿಯಲ್ಲಿ ಅರ್ಥ ಮಾರ್ಕ್ಸ್ ಹಾಕ್ತೇವೆ, ಹಂಗ ಹಾಕ್ತೇವ ನೀ ಅಲ್ಲಿ ಅರ್ಥ ಬಿಟ್ಟ ಮಾರ್ಕ್ಸ್ ಹಾಕ್ತೇವೆ. ಅಂದ್ರ ಜ್ಞಾನವನ್ನು ಅರಿತಿ ಅಜ್ಞಾನವನ್ನು ಅರಿತಿ ಅಂದ್ರೆ ಎರಡನ್ನೂ ಅರಿಯುವ ನೀ ಇದಕ್ಕಿಂತಲೂ ಭಿನ್ನದಿ ಇಲ್ಲ. ಹೌದಪ್ಪ. ಯಾವುದನ್ನ ಸರಿ ಇದೆ ಅಂತ ಹೇಳ್ತಿಯಲ್ಲ ಆ ಸರಿ ಇದ್ದದ್ರಕ್ಕಿಂತಲೂ ನೀ ಭಿನ್ನದಿ. ಯಾವುದು ತಪ್ಪದ ಅಂತ ಹೇಳ್ತಿಯಲ್ಲ ಆ ತಪ್ಪದ ಅನ್ನೋದಕ್ಕಿಂತಲೂ ನೀ ಭಿನ್ನದಿ. ಅಂದ್ರೆ ಜ್ಞಾನವನ್ನು ಅಜ್ಞಾನವನ್ನು ಎರಡನ್ನೂ ಅರಿಯುವ ನೀನು ಪ್ರಜ್ಞಾನ. ನಿನ್ನ ಹೆಸರೇನು? ಪ್ರಜ್ಞಾನ. ಪ್ರಜ್ಞಾನ. ಅದನ್ನ ಶಾಸ್ತ್ರದಲ್ಲಿ ಹೆಂಗ ಹೇಳ್ತಾರ? ಪ್ರಜ್ಞಾನಂ ಆನಂದಂ ಬ್ರಹ್ಮ. ಪ್ರಜ್ಞಾನ ಗೊತ್ತಾಯ್ತು? ಪ್ರಜ್ಞಾನ ಅಂದ್ರೆ ಏನನ್ನೋದು ಗೊತ್ತಾಯ್ತು? ಅಂದ್ರೆ ಜ್ಞಾನವನ್ನು ಮತ್ತು ಅಜ್ಞಾನವನ್ನು ಅಥವಾ ಬೆಳಕನ್ನು ಕತ್ತಲೆಯನ್ನು ಎರಡನ್ನು ಅರಿತಿ ನೀನು. ಇದು ಬೆಳಕಿದೆ ಅಂತಾರ ಹೇಳ್ತಿ ಅಥವಾ ಇಲ್ಲಿ ಕತ್ತಲೆ ಇದೆ ಅಂತಾರ ಹೇಳ್ತಿ. ಕತ್ತಲೆಯನ್ನು ನೀನು ತಿಳಿದು ಹೇಳ್ತೀಯೋ ತಿಳಿದ ಹೇಳ್ತೀಯೋ? ತಿಳಿದು ಹೇಳ್ತೇನೆ. ಕತ್ತಲೆಯೊಳಗಿನ ವಸ್ತುವಿನ ಕಂಡಿರಕ್ಕಿಲ್ಲ, ಅದ್ರ ಕತ್ತಲೆ ಕಂಡತ್ತಿಲ್ಲ ನನಗೆ. ಅದು ಕತ್ತಲೆಯನ್ನು ನೀ ಕಾಣ್ತಿ ಅಂದ್ರೆ ನಿನಗೆ ಕತ್ತಲೆಕ್ಕಿಂತಲೂ ವಿಶೇಷವಾಗಿ ಬೆಳಕು ನೀನಂತೇಳಿ ಐತ ನಂಗ. ಬೆಳಕಿಲ್ದ ನೀ ಕತ್ತಲೆ ಹೆಂಗ್ ಕಾಣ್ತಿದ್ದೆಪ್ಪ? ಬರಂಗಿಲ್ಲಪ್ಪ. ಅಮಾವಾಸ್ಯೆ ಗಾಢ ಕತ್ತಲೆ ಅದರಿ, ದಾರಿನ ಕಾಣೋದಂತಿ. ಅಂದ್ರೆ ಕತ್ತಲೆಯನ್ನು ನೋಡ್ತಿ ಅಂತಂದಾಗ ನೀ ಬೆಳಕಿನ ಸ್ವರೂಪದ ಅಂದಂಗ ಆತು. ಹೌದಿಲ್ಲ? ಅದಕ್ಕೆ ಪ್ರಜ್ಞಾನಂ ನಿನಗೇನಂತ ಕರಿಬೇಕು? ನನಗೆ ಪ್ರಜ್ಞಾನಂ. ಹೌದಿಲ್ಲ?
ಈ ಪ್ರಜ್ಞಾನವು ಬೆಳಕಿನಂತೆಯೂ ಇಲ್ಲ, ಕತ್ತಲೆಯಂತೆಯೂ ಇಲ್ಲದ. ಹೌದಪ್ಪಾಜಿ. ಯಾಕೆ ಇಲ್ಲ ಅಂದ್ರೆ ಅದಕ್ಕೆ ಅವಯವೇ ಇಲ್ಲ. ಹೌದೌದು. ಅರ್ಥ ಆಯ್ತು. ಹ್ಞೂ. ಅದಕ್ಕೆ ಏನಂತಾನ, ಗಗನದಂತೆ ನಿರವಯವನಾಗಿ. ಪಲ್ವಿ ಮುಗಿತಿಲ್ಲ. ಹ್ಞೂ. ಇನ್ನು ಎರಡನೇ ನುಡಿ ಓದಲ್ಲಿ. ಆ ಎರಡನೇ ನುಡಿ ಒಳಗೆ ಏನ್ ಹೇಳ್ತಾನೆ ನೋಡವ, ತರುವಿಗೆ ಅದು ಓದೋದು ಚಂದ. ತರುವಿಗೆ ಶಾಖಾದಿ ಸ್ವಗತ ಭೇದವು. ಭೇದಗಳು ಎಷ್ಟದವಪ್ಪ ಅಂತ ನಿನ್ನ ಹೇಳತಿ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ. ಹೌದಾ? ಹೌದು. ಒಂದು ತರುವಿಗೆ ಅಂದ್ರೆ ಒಂದು ಬೇವಿನ ಗಿಡ ಆಯ್ತದ ಇಟ್ಕೋ. ಮುಂದೆ ನಿನ್ನ ಎದುರುಗಡೆ ಏನೈತಿಪ್ಪ, ಈಗ ಒಂದು ಬೇವಿನ ಗಿಡ. ಆ ಬೇವಿನ ಗಿಡಕ್ಕ ಅವು ಏನು ರೆಂಬಿ, ಕೊಂಬಿ, ಪಿಸಲ, ತಪ್ಪಲ ಐತಲ್ಲ, ಇವಕ್ಕೇನಂತಾರೆ, ಇವಕ್ಕ ಸ್ವಗತ ಭೇದ ಅಂತಾರೆ ಇವಕ್ಕ. ಈ ಬೇವಿನ ಗಿಡ ಒಂದು ಐತಿಲ್ಲ, ಅದಕ್ಕೆ ರೆಂಬಿ ಕೊಂಬಿ ಅದಾವಿಲ್ಲ. ನಿನ್ನ ದೇಹಕ್ಕೆ ಕೈಯ, ಕಾಲ, ತೊಡಿ, ನಡ, ಹೊಟ್ಟಿ ನಿನ್ನ ದೇಹಕ್ಕೆ ಹೆಂಗದಾವೋ ಹಂಗ ಬೇವಿನ ಗಿಡಕ್ಕ ಕಾಂಡ, ಟಿಸಲ, ತೊಂಗಿ, ಟುಂಗಿ ಅವು ಅದಕ್ಕದಾವ. ಹಿಂಗ ಅನೇಕ ಅವಯವಗಳಿಂದ ಕೂಡಿದ್ದು ಬೇವಿನ ಗಿಡ ಆಗೈತಿ. ಈಗ ಬೇವಿನ ಗಿಡದಂತೆ ಬ್ರಹ್ಮವು ಅಲ್ಲ. ಸ್ವಗತ ಭೇದವಿಲ್ಲ ಅಂತ ಹೆಂಗ್ ಹೇಳ್ಬೇಕು ಅನ್ನೋದು ತಿಳ್ಕೋ. ಹೆಂಗಪ್ಪ ಅಂತಂದ್ರೆ ಈ ಬೇವಿನ ಗಿಡದಂತೆ ಬ್ರಹ್ಮವು ಅಲ್ಲ, ಯಾಕಂದ್ರೆ ಅದು ನಿರವಯವನಾಗಿ. ಹೌದಾ? ಈ ಬೇವಿನ ಗಿಡದ ಮಗ್ಗಲ್ದಾಗ ಒಂದು ಮಾವಿನ ಗಿಡ ಐತಿ. ಎರಡೂ ಗಿಡವೇ ಅವು. ಆದ್ರೆ ಇದ್ರ ಹಣ್ಣು ವಿಷ ಐತಿ, ಅದ್ರ ಹಣ್ಣು ಸಿಹಿ. ಅದು ಸಜಾತಿ ಭೇದ. ಏನ್ ಅನ್ಬೇಕು ಅದಕ್ಕೆ? ಅಂದ್ರೆ ಅದು ವಿಜಾತಿ ಭೇದ ಏತಮ್ಮ ಸ್ವಗತ ಭೇದ, ಸಜಾತಿ ಅಂದ್ರೆ ಮತ್ತೆ ಬೇವಿನ ಗಿಡ, ಮಾವಿನ ಗಿಡ ವಿಜಾತ ಆಗ್ತವೆ. ತಮ್ಮ ಗಿರಿಮುಖ್ಯಗಳು ವಿಜಾತಿ ಭೇದಗಳಂದ್ರೆ ಕಲ್ಲ ಗುಡ್ಡ ಅದಾವಲ್ಲ. ಅಲ್ಲಿ ಓದೋದನ್ನ ಚಂದಂಗ ಅದನ್ನ ಪೂರ ಓದೋದನ್ನ. ತರುವಿಗೆ ಶಾಖಾದಿ ಸ್ವಗತ ಭೇದವು, ಅನ್ಯ ತರುವೆ ಸಜಾತಿಯ ವಹ ಭೇದವು, ಗಿರಿಮುಖಬಹುದು ವಿಜಾತಿಯ ಭೇದವು. ಸರಿ ಆಯ್ತು ತಿಳ್ಕೊ. ನೋಡ ಐತಿಲ್ಲ ಅಲ್ಲಿ. ಒಂದು ತರುವಿಗೆ ಇನ್ನೊಂದು ತರುವು ಸಜಾತಿ ಭೇದ ಅಂದ್ರೆ ಈ ಜಾತಿ ಬೇರೆ, ಆ ಜಾತಿ ಬೇರೆ. ಅರ್ಥ ಮಾಡ್ಕೋ. ಇದು ಹೆಣ್ಣು, ಇದು ಗಂಡು ಅಂತಿರಿಲ್ಲ ಮನುಷ್ಯರೊಳಗೆ. ಅದು ಒಂದೇ ಜಾತಿ, ಗಿಡದ ಜಾತಿ ತೋರಿದ್ರು ಕೂಡ ಹೆಣ್ಣು ಬೇರೆ, ಗಂಡು ಬೇರೆ ಅಂತೀರಿ ನೀವು ಸಂಸಾರದಾಗ ಇಲ್ಲೇ. ಆದ್ರೆ ಬ್ರಹ್ಮದಲ್ಲಿ ಈ ತೆರನಾಗಿ ಲಿಂಗ ಭೇದ ಇಲ್ಲ. ಸರಿ ಆಯ್ತು. ಒಂದೇ ಸರಿಯಾಗಿ ತಿಳ್ಕೋರಿ. ಕಣ್ಣಾಗ ಅದನ್ನ ಪೆನ್ ಇಟ್ಕೊಂಡು ಡೈರಿ ಮಾಡ್ಕೋರಿ. ಕೈಯಾಗ ನೀವು ಓದಾಕ್ ಬಂದ್ರೆ ಹಿಂಗ್ ಹೇಳಿದ್ರೆ ನಾ ಹೆಂಗ್ ಹೇಳ್ಬೇಕು ಇಲ್ಲಿ ಕುಂಡ. ಜಾತಿ ಭೇದ, ಸ್ವಗತ ಭೇದ ಅಂದ್ರೇನು? ಶಾಖಾದಿಗಳು ಸ್ವಗತ ಭೇದ, ಅನ್ಯ ತರುಗಳು ಸಜಾತಿ ಭೇದ. ಗಿರಿ ಕಂದರಗಳು ಆ ಗುಡ್ಡ ಐತಲ್ಲ, ಬುಡಕ್ ಮಣ್ಣ ಕಲ್ಲ, ಅದು ಅದೇನಪ್ಪಾ, ಅದು ವಿಜಾತಿ ಭೇದ. ಅದು ಅಪ್ಪಾಜಿ ಒಂದ್ ಡೌಟ್ ಅಪ್ಪಾಜಿ. ಏನ್ ಹೇಳ? ಇವಾಗ ಮಾವಿನ ಗಿಡ ಇರ್ತತ್ತಲ್ಲ ಅಪ್ಪಾಜಿ, ಮಾವಿನ ಗಿಡ ಅಂತದ್ ಇನ್ನೊಂದು ಮಾವಿನ ಗಿಡ ಇದ್ದಾಗ ಸಜಾತಿ ಭೇದ ಆಗ್ತದ ಅಪ್ಪಾಜಿ. ಅದೇ ಮಾವಿನ ಗಿಡಕ್ಕೆ ಇವಾಗ ಹುಂಚೆ ಮರ ಅಂತ ಕೊಟ್ಟಾಗ ಅದೇನಾಗತ್ತ ಅಪ್ಪಾಜಿ? ಅದು ವಿಜಾತಿ ಭೇದ. ಅದೇ ಆಯ್ತು, ಡೌಟ್ ಇತ್ತು. ಅದು ವಿಜಾತಿ ಭೇದ. ಅದು ಅಂದ್ರ ಒಂದು ಗಿಡಕ್ಕೆ, ಈಗ ಬೇವಿನ ಗಿಡ ಐತಲ್ಲ, ಶಾಖಾ ಮರ, ಅವು ಶಾಖಾದಿಗಳು ಏನದಾವ ತಮ್ಮ, ಅವು ಸ್ವಗತ ಭೇದ. ಈ ಗಿಡಕ್ಕೆ ಇನ್ನೊಂದು ಗಿಡ, ಈ ಬೇವಿನ ಗಿಡ ಅಂತ ಇನ್ನೊಂದು ಗಿಡ ಐತಿಲ್ಲ, ಅಲ್ಲಿ ಹೆಣ್ಣು ಗಂಡು ಅಂತ ಒಂದು ಸಣ್ಣ ಗಿಡ, ದೊಡ್ಡ ಗಿಡ ಅನ್ನೋದು ಅದು ಸಜಾತಿ ಭೇದ. ಬೇವಿನ ಗಿಡಕ್ಕೆ ಮಾವಿನ ಗಿಡ ವಿಜಾತಿ ಭೇದ. ಅದು ಮತ್ತೆ ಅದೇ ಡೌಟ್. ಅಥವಾ ಗಿರಿಮುಖ್ಯಗಳು. ಈಗ ಅಲ್ಲಿ ಏನ್ ಹೇಳೇನಪ್ಪ ಅಂತಂದ್ರ, ಒಂದು ತರುವಿಗೆ ಶಾಖಾದಿಗಳು ಸ್ವಗತವೆಂತಲೂ, ಅನ್ಯ ತರುವೇ ಸಜಾತಿ ಅಂತಲೂ, ಗಿರಿಮುಖ್ಯಗಳು ವಿಜಾತಿ ಅಂತಲೂ ಬರ್ದಾನಿಲ್ಲ ಅಲ್ಲಿ ಅವ. ಬರ್ದಿದ್ದಾನಪ್ಪ. ಈಗ ಕ್ಲಿಯರ್ ಆತೋ ಇಲ್ಲ ನಿನಗೆ? ಅಂದ್ರೆ ಒಂದು ಗಿಡ, ಅದರ ರೆಂಬೆ ಕೊಂಬೆಗಳು ಸ್ವಗತ ಭೇದಗಳು. ಅಂತ ಇನ್ನೊಂದು ಗಿಡ ಐತಪ್ಪ ಇಲ್ಲೇ,
ಅದು ಒಂದು ಈ ಕಟ್ಟಿಗೆ ತಗೊಳ್ಳೋರ್ತಾರ ಒಂದು ಸಣ್ಣ ಹತ್ತಿ ಒಂದು ದಮ್ಮ ಹತ್ತಿ ಅಂತ ಹೇಳಿ. ಹೌದಪ್ಪಾಜಿ. ಹಂಗ ಬ್ರಹ್ಮದಲ್ಲಿ ಸಣ್ಣ ದಮ್ಮ ಇಲ್ಲ. ಹೌದಪ್ಪಾಜಿ. ಬ್ರಹ್ಮದಲ್ಲಿ ಇವು ಇಲ್ಲ, ಈ ಕೈಕಾಲಗಳಿಲ್ಲ. ಹೌದಪ್ಪಾಜಿ. ಬ್ರಹ್ಮದಲ್ಲಿ ವಿಜಾತಿ ಭೇದಗಳೂ ಇಲ್ಲ. ಹಾ. ಈ ಮೂರೂ ಭೇದಗಳಿಗೆ ಹೊರದಾದಂತ ಅಭೇದವು ಮಾತ್ರ ಬ್ರಹ್ಮವಿದೆ. ಹಾ ಹಾ. ಇದು ಒಂದೇ ನುಡಿಯಿಂದ ಏನ್ ಹೇಳಿದ? ಬ್ರಹ್ಮ ಚೈತನ್ಯಕ್ಕೆ ಅಥವಾ ಸದ್ರೂಪಕ್ಕೆ ಸಜಾತಿ ವಿಜಾತಿ, ಮುಂದೇನದು ಇನ್ನೊಂದು ಸ್ವಗತ ಸಜಾತಿ ವಿಜಾತಿ. ಹೌದಿಲ್ಲ? ಈ ಮೂರೂ ಭೇದಗಳು ಇಲ್ಲದಂತ ಕೇವಲವಾದ ಚೈತನ್ಯ, ಕೇವಲವಾದ ಬಯಲಿಗೆ ಏನ್ ಅಣಬೇಕು ಅಂತಂದ್ರೆ ಅದಕ್ಕೆ ಸದ್ರೂಪ ಅಂತ ತಿಳಿಬೇಕು ಅಂತ ಹೇಳಿ ಒಂದೇ ನುಡಿಯಿಂದ ಹೇಳಿದ. ಇನ್ನು ಎರಡನೇ ನುಡಿ ನೋಡು, ಅನೇಕ ವೇದಗಳ ಪ್ರಮಾಣಗಳನ್ನು ಹೇಳ್ತತ್ ನೋಡ, ಅದು ಓದದ. ಏಕಂ ಏವ ಅದ್ವಿತೀಯಂ ಬ್ರಹ್ಮ ಎಂಬ ವಚಕ್ರಮದಳು ವಿಶೇಷಣ ಪದದಿಂ ನಿರಾಕರಿಸುವುದು ಭೇದತ್ರಯವನ್ನು ಅದಾಗಿ ಚಿತ್ತ ಏಕವು ಜಗದುದಯಕ್ಕೆ ಮೊದಲು. ಜಗದು ನಿನ್ನೊಂದು ವಚನ ಹೇಳಿದ್ದೀನಿ, ಸುರಾಳ ನಿರಾಳಗಳು ತೋರದಂದಂದು, ದಶದಿಕ್ಕುಗಳು ನೋಡದಂದಂದು. ಯಾಕೋ ಸರ್ ಹೌದು, ಅಷ್ಟದಿಕ್ಪಾಲಕರ ತೋರದಂದಂದು, ಚಂದ್ರ ಸೂರ್ಯಾದಿಗಳು ಬೆಳಗದಂದಂದು. ಚಂದ್ರ ಸೂರ್ಯಾದಿಗಳು ಬೆಳಗದಂದ ನೀನೇ ಆಗಿದ್ಯಲ್ಲ ಅಂತ ಹೇಳಿದಿಲ್ಲ ನಾವು ನಿನ್ನೆ. ಹೌದು ಹೌದು ಹೌದು. ಅದನ್ನ ಈಗ ಹೇಳಕತ್ತೆ ನೋಡು, ಸ್ವಲ್ಪ ಇದನ್ನೊಂದು ಚಂದಂಗೆ ತಿಳ್ಕೊರಿ ಇದನ್ನು. ಹೌದು. ಶ್ರುತಿ ಪ್ರಮಾಣ ಏನೈತಪ್ಪ ಅಂದ್ರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಹೌದು. ವಿಜ್ಞಾನಂ ಆನಂದಂ ಬ್ರಹ್ಮ. ಸತ್ವಂ ಅಸಿ. ಅಯಮಾತ್ಮ ಬ್ರಹ್ಮ. ಹೌದಿಲ್ಲ? ನಾಲ್ಕು ವೇದಗಳು 4 ಮಹಾವಾಕ್ಯಗಳನ್ನು ಕೊಟ್ಟು ಅದ್ರೊಳಗೆ ಇವತ್ತು ಯಾವ್ದು ತಗೊಂಡನಪ್ಪ ಅಂತಂದ್ರವ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅನ್ನುವಂತ ಒಂದು ಮಹಾವಾಕ್ಯವನ್ನ ನಿಮ್ಗೆ ತಿಳ್ಸಾಕ್ ಹೊಂಟ. ವಚಕ್ರಮಗಳು ಅಂದ್ರ ವಚಃ ಅಂದ್ರ ಶ್ರುತಿಗಳು ಮಾತನಾಡಿವೆ. ವಚಃ ಅಂದ್ರೇನು? ಶ್ರುತಿಗಳು ಮಾತನಾಡಿವೆ. ಹೆಂಗ ಕ್ರಮಗಳು ಅಲ್ಲಿ ಬರ್ದಾನ್ ನೋಡಿ, ಚೆನ್ನಾಗಿ ಹೇಳ್ರಿ ಅಲ್ಲಿ. ವಚಕ್ರಮದಳು ಅಂದ್ರೆ ಐತಿಲ್ಲ ಅಲ್ಲಿ. ಆಯ್ತಪ್ಪ. ವಚ ಅಂದ್ರೇನು? ಶ್ರುತಿಗಳು ಈ ತೆರನಾಗಿ ಹೇಳಿದ ಈ ಕ್ರಮದಲ್ಲಿ ಏಕಂ ಎಂಬುದು ಸ್ವಗತ ಭೇದವನ್ನು ನಿವಾರಿಸುತ್ತದೆ. ಅದು ಏಕಂ ಶಬ್ದ ಏನ್ ಮಾಡ್ತಮ್ಮ? ಅದು ಸ್ವಗತ ಭೇದವನ್ನು ನಿವಾರಿಸುತ್ತದೆ. ನೀವು ಇಲ್ಲಿ ತನಕ ಏನ್ ಓದಿದ್ರಿ? ಸ್ವಗತ ಸಜಾತಿ ವಿಜಾತಿ. ಈ ಮೂರು ಭೇದವನ್ನ ಮಹಾವಾಕ್ಯ ಹೆಂಗ್ ಮಾಡ್ತತಿ ಅಂದ್ರೆ ಏಕಂ ಎಂಬುವುದು ಸ್ವಗತ ಭೇದವನ್ನು, ಏವಂ ಎಂಬುವುದು ಸಜಾತಿ ಭೇದವನ್ನು, ಅದ್ವಿತೀಯಂ ಎಂಬುದು ವಿಜಾತಿ ಭೇದವನ್ನು ನಿರಾಕರಿಸುತ್ತದೆ. ಈ ತೆರನಾಗಿ ಶ್ರುತಿ ವಾಕ್ಯಗಳು ಶ್ರುತಿ ಕುಲಗಳೆಲ್ಲ ಪರಮಾತ್ಮನು ಅಭಿನ್ನನು ಎಂದು ಮಾತ್ರ ಹೇಳುತ್ತವೆ ಹೊರತು ಅವನು ಸಾವಯವನು ಅಂತ ಪರಮಾತ್ಮನು ಇಲ್ಲ ಅಂತ ಹೇಳುವುದಿಲ್ಲ ಅಂತ ಹೇಳಿ ಎರಡನೇ ನುಡಿಯಿಂದ ಮಹಾವಾಕ್ಯವನ್ನು ಪ್ರತಿಪಾದನೆ ಮಾಡಿದ್ರು ನೋಡಿ. ಅದು ಪೂರ ತಿಳಿತಿಲ್ ನೋಡಿ, ಇನ್ನೊಮ್ಮೆ ಓದ್ತಿದ್ರು ಓದ್ ಮತ್ತ ಅದ್ರ ಏನಾರ ಓದತ್ತೇನೋ ಬೋಧ. ಏಕಂ ಏವ ಅದ್ವಿತೀಯಂ ಬ್ರಹ್ಮ ಎಂಬ ವಚಕರ್ಮದಳು ವಿಶೇಷಣ ಪದದಿಂ ನಿರಾಕರಿಸುವುದು ಭೇದತ್ರಯವನ್ನು ಅದಾಗಿ ಚಿತ್ತೇಕವು ಈ ಜಗದ ಉದಯಕ್ಕೆ ಮೊದಲು. ನಿನ್ನ ಹೇಳಿದ್ದಲ್ಲ ಇದನ್ನ. ಈಗ ಚಿತ್ತೇಕವು ಅಂದ್ರ ಅರುರೂಪವು, ಕೇವಲ ಅರಿವಿನ ಸ್ವರೂಪವೇ ಈ ಜಗತ್ತು ಹುಟ್ಟುವಿಕಿಂತ ಮೊದಲಿತ್ತು, ಈ ಜಗತ್ತಿದ್ದಾಗೂ ಇರ್ತತಿ, ಈ ಜಗತ್ತ ಪ್ರಳಯ ಕಾಲದಲ್ಲಿಯೂ ಇರ್ತದೆ ಅಂತ ಕೋಳಿ ಉದಾಹರಣೆ ಕೊಟ್ಟನಿಲ್ಲೋ? ಕೊಟ್ಟಾಯ್ತು. ನಿನ್ನೊಂದು ಕೋಳಿ ಮತ್ತು ಕೋಳಿ ಪೀಳಿ ಉದಾಹರಣೆ ಕೊಟ್ಟನಿಲ್ಲೋ? ಕೊಟ್ಟಾಯ್ತು. ಅಂದ್ರೆ ಆ ಚಿದ್ರೂಪ ಅನ್ನೋದು, ಚಿತ್ತು ಅಂದ್ರೇನು? ಅರುರೂಪ ಅನ್ನೋದು ಏಕಂ ಎಂಬುದರಿಂದ ಸ್ವಗತ ಭೇದ ನಿವಾರಣೆಯನ್ನು, ಏವಂ ಅನ್ನುವುದರಿಂದ ಸಜಾತಿ ಭೇದ ನಿವಾರಣೆಯನ್ನು, ಅದ್ವಿತೀಯಂ ಅನ್ನುವುದರಿಂದ ವಿಜಾತಿ ಭೇದವನ್ನು ನಿವಾರಿಸಿ ಬ್ರಹ್ಮವು ನಿರ್ದಿಷ್ಟವಾದ ಕೇವಲ ಅರುರೂಪವೆಂದು ಬೋಧಿಸುತ್ತದೆ. ಇದು ಜಗದುದಯಕ್ಕಿಂತಲೂ ಮೊದಲು ಅಂತೇಳಿ ಈ ನುಡಿಯಲ್ಲಿ ಹೇಳಿದ. ಮುಂದೆ
ಉಳಿಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡ ಉಳಿಮೆಯು ಒಂದಿಲ್ಲ ಎಲ್ಲಿಯೂ ನೋಡಲು ಉಳಿಮೆಯಾದ ಅವಿರಳ ಶಂಭುಲಿಂಗದ ನಿಜದುಳಿಮೆಯೇ ತಾನೈತೆ, ಬೇರೆ ಆವುದುಂಟು? ಇಲ್ಲಿ ಬೇರೆ ಯಾವುದು ಇಲ್ವೇ ಇಲ್ಲ. ಸರ್ಪ ತೋರುವ ಕಾಲದಲ್ಲಿಯೂ ಅದು ಹಗ್ಗ ಐತಿ. ಸರ್ಪದ ಅಜ್ಞಾನ ಹೋಗಿ ಜ್ಞಾನಾನಂತರದಲ್ಲಿಯೂ ಹಗ್ಗವೇ ಐತಿ. ಹಗ್ಗಕ್ಕೆ ಎಂದಿಗೂ ಭೇದ ಬಂದಿಲ್ಲ. ಹೇಗೆ ಎಲ್ಲ ಕಾಲದಲ್ಲಿಯೂ ಹಗ್ಗವು ಒಂದೇ ಸಮನಾಗಿ ಇದ್ದುಕೊಂಡು ಹೇಗದನೋ ಹಾಗೆ ಜಗದಾದಿ ಪಡಿಪದಾರ್ಥಗಳು ತೋರುವಕ್ಕಿಂತಲೂ ಮೊದಲು ಬ್ರಹ್ಮವೇ ಐತಿ, ತೋರುವ ಕಾಲದಲ್ಲಿಯೂ ಬ್ರಹ್ಮವೇ ಐತಿ, ನಿಮ್ಮ ಜ್ಞಾನಾನಂತರದಲ್ಲಿ ಇದು ಬ್ರಹ್ಮವೇ ಐತಿ. ಹೊರತಾಗೆ ಈ ಲೋಕವು ಯಾವ ಕತ್ತರದಿಂದಲೂ ಈ ಸದ್ರೂಪಕ್ಕೆ ಸಂಬಂಧವಿಲ್ಲ. ಅದು ಕೇವಲ ಆಧಾರ. ಕಬಡ್ಡಿ ಗ್ರೌಂಡಿನ ದೃಷ್ಟಾಂತ ಕೊಟ್ಟಿದ್ದೇನೆ. ನಿನ್ನೆ ಕಬಡ್ಡಿ ಆಡುವಾಗನೂ ಗ್ರೌಂಡ್ ಐತಿ, ಆಡೋಕ್ಕಿಂತ ಗ್ರೌಂಡ್ ಐತಿ, ನೀವು ಆಡಿ ಬಿಟ್ಟು ಹೋದ ನಂತರ ಗ್ರೌಂಡ್ ಐತಿ. ಗ್ರೌಂಡ್ ನಿಮ್ಗೂಡು ಬಂದಿಲ್ಲ, ನಿಮ್ಗೂಡು ಹೋಗಿಲ್ಲ. ಗ್ರೌಂಡ್ ನಿಮ್ಗೂಡು ಸೋತಿಲ್ಲ, ಗ್ರೌಂಡ್ ನಿಮ್ಗೂಡು ಗೆದ್ದಿಲ್ಲ. ನೀವು ಹತ್ತಿರಬಹುದು, ನೀವು ಗೆದ್ದಿರಬಹುದು. ಅದ್ರ ಗ್ರೌಂಡ್ ಏನಾರ ಆಗೈತೆ ನಿಮ್ಗೂಡದು ಇಲ್ಲ. ಹಾಗೆ ನಿರವಯವನಾದಂತಹ ಸದ್ರೂಪ ಚೈತನ್ಯವು ಅದು ದೇಹದೊಂದಿಗೆ ಕೂಡಿಲ್ಲ, ದೇಹವನ್ನು ಬಿಟ್ಟಿಲ್ಲ, ದೇಹದ ಸುಖ ದುಃಖಾದಿಗಳು ಅದಕ್ಕಿಲ್ಲ. ಅದು ನಿರವಯವವಾಗಿ ತಾನು ತಾನೇ ಆಗಿರುವಂತಹ ಪರಮಾತ್ಮನ ಸ್ವರೂಪವು ತಾನು ತಾನೇ ಆಗಿದೆ. ಪರಮಾಣು ಬೋಧೆಯಲ್ಲಿ ಮುಂದೆ ಹೇಳುವ ಹೊತ್ತಿನಾಗ ನಿಮಗದು ಬರ್ತತಿ. ಅಲ್ಲಿ ಬಹಳ ಚಂದ ಪರಮಾತ್ಮನೆ ಒಂದು ಲಕ್ಷಣ ಮಾಡ್ಯಾರ, ನೋಡ್ಕೋರಿ ಅದನ್ನ. ಏನೊಂದು ತೋರದ ಜ್ಞಾನವಲ್ಲದ ಸಚ್ಚಿದಾನಂದ ದ್ವಯ ನಿತ್ಯ ಪರಿಪೂರ್ಣ. ಅದು ಹೆಂಗದದು? ಅದು ಪರಿಪೂರ್ಣ. ಅದು ಇಲ್ಲಿ ಐತಿ, ಅಲ್ಲಿ ಇಲ್ಲ. ಆಕಾಶ ಎಲ್ಲಾರು ಒಂದ್ ಕಡೆ ಬಡದತನ ಇಲ್ಲ. ಇಲ್ಲಿ ನಿಂತು ನೋಡಿದ್ರ ಬಳ್ಳಾರ್ಯಾಗ ಹೆಚ್ಚಂಗ್ ಕಾಣ್ತತಿ, ಬಳ್ಳಾರ್ಯಾಗ ನಿಂತು ನೋಡಿದ್ರ ಹೊಸಪೇಟೆಗೆ ಹೆಚ್ಚಂಗ್ ಕಾಣ್ತತಿ. ಎಲ್ಲಾರ ಹತ್ತೈತೇನೋ ಇಲ್ಲ. ಹಾಗೆ ಬ್ರಹ್ಮವು ಜೀವರೂಪದಿಂದ ಕೂಡಿ ಜಗತ್ತಾಗಿ ಕಂಡಂಗ್ ತೋರ್ತತೆ. ಅದರದು ಜೀವ ಜಗತ್ತಿನ ಜೊತೆಗೆ ಕೂಡದೆ ತಾನು ಕೇವಲ ಚೈತನ್ಯ ರೂಪವಾಗಿ ಐತಿ ಅನ್ನುವಂತ ಸದ್ರೂಪಾನುಸಂಧಾನವನ್ನ ಮತ್ತೆ ಈ ಪದದಿಂದ ನಿಮ್ಮನ್ನ ಅಭ್ಯಾಸ ಲಿಂಗಿದು. ಹೊಸಾದೇನು ಹೇಳಂಗಿಲ್ಲ ಇದ್ರಾಗ. ಹುಡುಗರು ಭಯಪಟ್ಟು ಮಾಡ್ತಿರ್ತಾವಲ್ಲ, ಏನ್ ಡೇ ಅಂಡ್ ಅಂದ್ರೆ ಮತ್ತು ಅಂತ ಹೇಳಿ. ಒಂದು ಶಬ್ದ ಭಯಪಟ್ಟ ಆಗ್ಬೇಕಾದ್ರೆ ಒಂದು 8 ಸಲ ಅನ್ಬೇಕಾದ್ರೆ ನೀವು. ಇವತ್ತು ಏನ್ ಮಾಡಿದಪ್ಪ ಅಂತಂದ್ರೆ ನಿನ್ನಿನ ಸದ್ರೂಪ ಅಂಶವನ್ನೇ ಮತ್ತೆ ಮುಂದುವರಿದ ಭಾಗವಾಗಿ ಮತ್ತೆ ಪುನರ್ ಅಭ್ಯಾಸ ಲಿಂಗದಲ್ಲಿ ಪಾಠ ಮಾಡಿದ ಎಂಬಲ್ಲಿಗೆ ಇಂದಿನ ಪಾಠಕ್ಕೆ ನಮಸ್ಕಾರ. ನಮಸ್ಕಾರ.